ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೂನ್ 3ರಂದು ತುಮಕೂರು ವಿಶ್ವವಿದ್ಯಾನಿಲಯದ 19ನೇ ವಾರ್ಷಿಕ ಘಟಿಕೋತ್ಸವ. ತುಮಕೂರು ವಿಶ್ವವಿದ್ಯಾನಿಲಯದ 19ನೇ ವಾರ್ಷಿಕ ಘಟಿಕೋತ್ಸವವು ಜೂನ್ 3ರಂದು ಬುಧವಾರ ಬೆಳಗ್ಗೆ 11:30ಕ್ಕೆ ಕುಲಪತಿಗಳ ಕಚೇರಿ ಮುಂಭಾಗದ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಥಾವರ್ ಚಂದ್ ಗೆಹ್ಲೋಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಐಐಟಿಬಿ ನಿರ್ದೇಶಕರಾದ ಪ್ರೊಫೆಸರ್ ದೇವವ್ರತ ದಾಸ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಘಟಿಕೋತ್ಸವದಲ್ಲಿ ಭಾಷಣ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು, ಕುಲಸಚಿವೆ ಶ್ರೀಮತಿ ನಾಹಿದಾ ಜಂಜಂ, ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಮೋಹನ್ ಎಚ್ಎಸ್ ಸಿಂಡಿಕೇಟ್ ಹಾಗೂ ವಿದ್ಯಾ ವಿಷಯಕ ಪರಿಷತ್ ಸದಸ್ಯರು ಉಪಸ್ಥಿತರಿರಲಿದ್ದಾರೆ. ಈ ಬಾರಿಯ ಘಟಿಕೋತ್ಸವದಲ್ಲಿ ಒಬ್ಬ ಅಭ್ಯರ್ಥಿಗೆ ಡಿಲೀಟ್ ಪದವಿ, 59 ಅಭ್ಯರ್ಥಿಗಳಿಗೆ ಪಿಎಚ್ಡಿ ಪದವಿ, 2058 ಅಭ್ಯರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ಹಾಗೂ 8781 ಅಭ್ಯರ್ಥಿಗಳಿಗೆ ಸ್ನಾತಕ ಪದವಿ ಪ್ರದಾನ ಮಾಡಲಾಗುತ್ತಿದೆ. ಒಟ್ಟು 10,839 ಅಭ್ಯರ್ಥಿಗಳು ಪದವಿ ಪಡೆಯಲು ಅರ್ಹರಾಗಿದ್ದಾರೆ. ವಿಶ್ವವಿದ್ಯಾನಿಲಯವು ವಿವಿಧ ಸ್ನಾತಕೋತ್ತರ ಹಾಗೂ ಪದವಿ ಕೋರ್ಸ್ಗಳಲ್ಲಿ ರ್ಯಾಂಕ್ಗಳನ್ನು ಘೋಷಿಸಿದ್ದು, ಒಟ್ಟು 90 ವಿದ್ಯಾರ್ಥಿಗಳಿಗೆ 117 ಚಿನ್ನದ ಪದಕಗಳು ಹಾಗೂ 4 ವಿದ್ಯಾರ್ಥಿಗಳಿಗೆ ನಗದು ಬಹುಮಾನಗಳನ್ನು ಪ್ರದಾನ ಮಾಡಲಿದೆ. ಘಟಿಕೋತ್ಸವಕ್ಕೂ ಮುನ್ನ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ರವರು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆಗೊಂಡಿರುವ ತುಮಕೂರು ಇನ್ವೆನ್ಷನ್ ಇನ್ಕ್ಯುಬೇಷನ್ ಅಂಡ್ ಆಂಟ್ರಪ್ರಿನರ್ಶಿಪ್ ಕೌನ್ಸಿಲ್ ಹಾಗೂ ಗೋ ಗ್ರೀನ್ ಬೈಸಿಕಲ್ ಇನಿಷಿಯೇಟಿವ್ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಯೂಸ್ ವಾಟರ್, ಡ್ರೈನೇಜ್ ವಾಟರ್ ಟ್ರೀಟ್ಮೆಂಟ್ ಮಾಡಿ ಅದು ಪ್ಲಾಂಟೇಶನ್ ಯೂಸ್ ಮಾಡ್ಕೊಳ್ಳಿಕ್ಕೆ ಕನ್ವರ್ಟ್ ಮಾಡಿ, ಆ ಜೊತೆಗೆ ರೀಚಾರ್ಜಿಂಗ್ ದಿ ಬೋರ್ಸ್, ಎಲ್ಲೆಲ್ಲಿ ಬೋರ್ ಇದೋ ಅಲ್ಲಿ ಒಂದೊಂದು ಪಾಯಿಂಟ್ ಮಾಡಿ ವಾಟರ್ ರೀಚಾರ್ಜ್ ಪಾಯಿಂಟ್ ಮಾಡಿ, ಆ ಜೊತೆಗೆ ಸೋಲಾರ್ ಎನರ್ಜಿ ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ. ಈಗ ನಮಗೆ ಸುಮಾರು 2.5 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ. ಆ 2.5 ಲಕ್ಷ ಕಡಿಮೆ ಮಾಡಬೇಕಂದ್ರೆ ನಾವು ಸೋಲಾರ್ ಎನರ್ಜಿ ಯೂಸ್ ಮಾಡಬೇಕು. 45 ಲಕ್ಷ ರೂಪಾಯಿ ಸೋಲಾರ್ ಎಕ್ಸ್ಟಿಬಿಷನ್ ಮಾಡಿದ್ವಿ. ಲೋಕಲ್ ದಾನಿಗಳ ಮೂಲಕ ನಾವು ಸೋಲಾರ್ ಎನರ್ಜಿ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಆ ಜೊತೆಗೆ ಆಕ್ಸಿಜನ್ ಇನ್ಕ್ರೀಸ್ ಆಗೋಕ್ಕೆ ವಿಪ್ರೋ ಅವರು ಸಾಕಷ್ಟು ಯೋಜನೆ ಮಾಡ್ತಿದ್ದಾರೆ. ಕಳೆದ 3 ವರ್ಷಗಳಿಂದ ವಿಪ್ರೋ ಅವರು CSR ಫಂಡಿಂದ ನಮ್ಮ ಯೂನಿವರ್ಸಿಟಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಕಂಪ್ಲೀಟ್ ಪ್ಲಾಂಟೇಶನು, ಲ್ಯಾಂಡ್ಸ್ಕೇಪಿಂಗು, ಚೆಕ್ ಡ್ಯಾಮ್ಸು ಅವರೇ ನಿರ್ಮಾಣ ಮಾಡ್ತಾರೆ. ₹1 ವಿಶ್ವವಿದ್ಯಾಲಯ ಖರ್ಚಿಲ್ಲ. ಈ 3 ವರ್ಷದಲ್ಲಿ ಸುಮಾರು 4,000 ಗಿಡಗಳು ಹಾಕಿದ್ದಾರೆ. ಆ 4,000 ಗಿಡಗಳೇನಿದ್ರೆ ಲೋಕಲ್ ಇಂಪಾರ್ಟೆಂಟ್ ಸ್ಪೀಸೀಸ್, 200 ಸ್ಪೀಸೀಸ್ ಪರ್ ಇಯರ್, ಸೊ 400 ಸ್ಪೀಸೀಸ್ ಆಗಿದ್ದಾರೆ. ಒಂದು ಯೋಜನೆ ಮಾಡಿದ್ದಾರೆ. 10 ವರ್ಷ, ಮುಂದಿನ 10 ವರ್ಷ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇರ್ತೀವಿ. ಕರ್ನಾಟಕದ ಯಾವ ರಾಜ್ಯದಲ್ಲಿ ಯಾವ ಗಿಡ ಸಿಕ್ಕಿಲ್ಲ ಅಂದ್ರೆ ತುಮಕೂರು ಸಿಗುತ್ತೆ, ಆ ರೀತಿ ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ₹1 ನಮ್ಗೆ ಖರ್ಚಿಲ್ಲ. ಪ್ರತಿ ವರ್ಷ ಕನಿಷ್ಠ 30ರಿಂದ 40 ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ. ಅವರೇ ಮ್ಯಾನ್ ಪವರ್ ಇದೆ, ಅವರೇ ನರ್ಸರಿ ಇಟ್ಕೊಂಡಿದ್ದಾರೆ, ಅವರೇ ವಾಟರ್ ಟ್ಯಾಂಕರ್ಸ್ ಇಟ್ಕೊಂಡಿದ್ದಾರೆ. ಅಂಡ್ ಸರ್ವೈವಬಿಲಿಟಿ 99%. ಒಂದು ಗಿಡ ಇವಾಗ ಸತ್ತೋದ್ರೆ ನೆಕ್ಸ್ಟ್ ಡೇ ಆ ಗಿಡ ರಿಪ್ಲೇಸ್ ಮಾಡ್ತಾರೆ. ಈ ರೀತಿ ಯೋಜನೆ. ಸ್ನಾತಕೋತ್ತರ ಎಲ್ಲ ಒಟ್ಟು ಸಂಖ್ಯೆ 10,839 ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 14,000 ಜನ ತಪ್ಪಿರಾದರೆ 10,839 ಜನ ಪಾಸ್ ಆಗಿದ್ದಾರೆ. ಅದರಲ್ಲಿ ಆಸ್ ಯೂಶುವಲ್ ಪ್ರತಿ ವರ್ಷ ಇದ್ದಂಗೆ 4,196 ಹುಡುಗರು, 6,643 ಹುಡುಗಿಯರು, ಗರ್ಲ್ಸ್ ಸ್ಟೂಡೆಂಟ್ಸ್. ಆ ಜೊತೆಗೆ ಒಂದು ಅಟಾನಮಸ್ ಕಾಲೇಜ್ ಇದೆ ನಮ್ಮ ತುಮಕೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ. ಅಟಾನಮಸ್ ಕಾಲೇಜ್, ಗುಬ್ಬಿ ಅಟಾನಮಸ್ ಕಾಲೇಜಿನಲ್ಲಿ 226 ಜನ ಹುಡುಗರು ಪಾಸ್ ಆಗಿದ್ದಾರೆ, ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಅದರಲ್ಲಿ 84 ಜನ ಬಾಯ್ಸು, 147 ಜನ ಗರ್ಲ್ಸ್. ಟೋಟಲ್ ಗೋಲ್ಡ್ ಮೆಡಲ್ಸ್ ಲಿಸ್ಟ್ ನೋಡಿದ್ರೆ 117 ಗೋಲ್ಡ್ ಮೆಡಲ್ಸ್ ಇದ್ದಾರೆ. ಬೇರೆ ಬೇರೆ ದಾನಿಗಳಿಂದ 117. ಆಮೇಲೆ ಕ್ಯಾಶ್ ಪ್ರೈಸಸ್ 4 ಇದ್ದಾವೆ. ಯುಜಿನಲ್ಲಿ ರ್ಯಾಂಕ್ ವಿದ್ಯಾರ್ಥಿಗಳು 77, ಪಿಜಿನಲ್ಲಿ 153, ಒಂದು ಡಿಲಿಟ್ ಪದವಿ ಪ್ರದಾನ ಮಾಡಲಾಗುತ್ತದೆ. ಅದ್ರ ಜೊತೆಗೆ 59 PhD ವಿದ್ಯಾರ್ಥಿಗಳಿದ್ದಾರೆ. PhD ವಿದ್ಯಾರ್ಥಿಗಳು ನಾವು ಇವತ್ತು ಸರ್ಟಿಫಿಕೇಟ್ ಕೊಡಲಾಗ್ತದೆ. ಟೋಟಲಿ 170 ಜನ ವಿದ್ಯಾರ್ಥಿಗಳು, ಸಂಶೋಧನಾರ್ಥಿಗಳು ಕಾನ್ವೊಕೇಶನ್ ಅಲ್ಲಿ ಸರ್ಟಿಫಿಕೇಟ್ಸ್ ಕೊಡಿಸ್ತಾರೆ. ಇದು ಸ್ಮಾಲ್ ಇನ್ಫಾರ್ಮೇಶನ್ ಅಬೌಟ್ ದಿ ಕಾನ್ವೊಕೇಶನ್. ಈಗ ನಾವು ಟೆಂಡೆನ್ಸಿ ಇಸ್ ವಾಟ್ ಜಾಬ್ ಸೀಕಿಂಗ್ ಟೆಂಡೆನ್ಸಿ ಔಟ್ಡೇಟೆಡ್. ನಾವು ಅವ್ರ ಐಡಿಯಾಗೆ ನರ್ಚರ್ ಮಾಡಿ ಉದ್ಯಮಿಗಳು ಮಾಡೋಕ್ಕೆ ಉದ್ದೇಶ ಮಾಡಿ ನಾವು ವಿಶ್ವವಿದ್ಯಾಲಯದಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಸೆಲ್ ಮಾಡಿದ್ವಿ. ಅದಕ್ಕೆ ಸುಮಾರು 1 ಕೋಟಿ 10 ಲಕ್ಷ ರೂಪಾಯಿ ಖರ್ಚಾಗಿದೆ. ಆ 1 ಕೋಟಿ 10 ಲಕ್ಷ ರೂಪಾಯಿ ವಿಶ್ವವಿದ್ಯಾಲಯದ ₹1 ನಾವು ಯೂಸ್ ಮಾಡ್ಕೊಂಡಿಲ್ಲ.
ತುಮಕೂರು ನಗರದ ಕಾರ್ಪೊರೇಟ್ ಇಂಡಸ್ಟ್ರಿ ಮಾಲೀಕರಾಗಿರುವಂತಹ ಶ್ರೀ ಎಚ್ ಜಿ ಚಂದ್ರಶೇಖರ್ ಅವರು ಖುದ್ದಾಗಿ 1,10,00,000 ರೂಪಾಯಿ ನೀಡಿ ಆ ಇನ್ನೋವೇಷನ್ ಸೆಂಟರ್ ಆರಂಭ ಮಾಡಿದ್ದಾರೆ. ಕಳೆದ 8 ತಿಂಗಳಿಗೆ ನಡೀತಾ ಇದೆ. ಆದರೆ ಅವರಿಗೊಂದು ಇದಕ್ಕೆ ಆಸೆ ಇತ್ತು, ಗವರ್ನರ್ನಿಂದ ನಾವು ಇನಾಗ್ರೇಷನ್ ಮಾಡಿಸ್ಬೇಕಂತೇಳಿ. ಸೊ ನಾನು ಅವ್ರು ಹೋಗಿ ಮೊನ್ನೆ ರಿಕ್ವೆಸ್ಟ್ ಮಾಡಿದ್ವಿ, ಅದೇ ಚಟುವಟಿಕೆಗಳ ಬಗ್ಗೆ ಹೇಳಿದ್ವಿ, 8 ತಿಂಗಳಲ್ಲಿ ಏನೇನಾಯಿತು ಅಂತ ಹೇಳಿದಾಗ ತುಂಬ ಸಂತೋಷ ಮಾಡಿ ಒಪ್ಕೊಂಡ್ರು. ಅದು ಒಂದು ಯೋಜನೆ. ಇನ್ನೊಂದು ಯೋಜನೆ ಏನಂತಂದ್ರೆ, ನಮ್ಮ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಅವೆಲ್ಲ ನೋಡಿದ್ವಿ ಸಾಕಷ್ಟು ಜನ. ನಾನು ಮತ್ತೊಂದು ಸಾರಿ ಅಫಿಷಿಯಲ್ ಆಗಿ ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲರೂ ಇದೇ ರೀತಿ ನನ್ನ ವೈಯಕ್ತಿಕವಾಗಿ ನಿಮ್ಗೆ ಆಹ್ವಾನ ನೀಡಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ 241 ಎಕರೆನಲ್ಲಿ ನಮ್ಮ ಹೊಸ ಕ್ಯಾಂಪಸ್ ಸ್ಟಾರ್ಟ್ ಆಗಿದೆ. ಅದು ಒನ್ ಆಫ್ ದಿ ಅಟ್ರಾಕ್ಟಿಂಗ್ ಪಾಯಿಂಟ್ ತುಮಕೂರು ಕ್ಯಾಂಪಸ್ ಆ ಥರ ಆಗ್ತಾ ಇದೆ. ಆ 241 ಎಕರೆದಲ್ಲಿ ಸಾಕಷ್ಟು ಬಿಲ್ಡಿಂಗ್ಸ್ ಆಗಿದ್ದಾವೆ. ಮತ್ತು ಸೈನ್ಸ್ ಡಿಪಾರ್ಟ್ಮೆಂಟ್ಸ್ ಈಗಾಗಲೇ ಶಿಫ್ಟ್ ಮಾಡ್ತೀವಿ. ಕಳೆದ 1.5 ವರ್ಷದಿಂದ ಸೈನ್ಸ್ ಡಿಪಾರ್ಟ್ಮೆಂಟ್ಸ್ ನಡೀತಾ ಇದ್ದಾವೆ. 1,000 ವಿದ್ಯಾರ್ಥಿಗಳು ಸ್ನಾತಕೋತ್ತರ ಸೈನ್ಸ್ ವಿಭಾಗಗಳು ನಡೀತಾ ಇದೆ. 1,000 ವಿದ್ಯಾರ್ಥಿಗಳಿದ್ದಾರೆ. ಒಂದು 250 ಜನ ಸಂಶೋಧನಾ ವಿದ್ಯಾರ್ಥಿಗಳಿದ್ದಾರೆ. ನಾವು ಮಾಸ್ಟರ್ಸ್ ಇದ್ದೇವೆ. ನನ್ನ ಉದ್ದೇಶ ಏನಂತಂದ್ರೆ, ದಟ್ ಕ್ಯಾಂಪಸ್ ಶುಡ್ ಬಿ ದಿ ಒನ್ ಆಫ್ ದ ಯೂನಿಕ್ ಕ್ಯಾಂಪಸ್ ಇನ್ ಕರ್ನಾಟಕ. ಯಾಕಂದ್ರೆ 21ನೇ ಶತಮಾನದಲ್ಲಿ ಆರಂಭ ಕ್ಯಾಂಪಸ್ ಹೇಗಿರ್ಬೇಕಂದ್ರೆ, ಮುಂದಿನ 100 ವರ್ಷ ಗುರಿ ಕೊಟ್ಟು ನಾವು ನಡೆಸಬೇಕು. ಹಾಗಾಗಿ ಅಲ್ಲಿ ಬೇರೆ ಬೇರೆ ವಿನೂತನವಾದಂಥ ಮಾರ್ಪಾಡು ಮಾಡಿದ್ವಿ.